ದೆಹಲಿಯ ಕೆಂಪುಕೋಟೆಯ ಬಳಿ i20 ವೈಟ್ ಕಲರ್ ಕಾರು ಸ್ಫೋಟ ಆಯ್ತಲ್ಲ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಾರು ಓಡಿಸ್ತಾ ಇದ್ದವನು ಬೇರೆ ಯಾರೂ ಅಲ್ಲ, ಉಗ್ರ ಉಮರ್ ಅನ್ನೋದು ದೃಢಪಟ್ಟು. ಆ ಕಾರಿನಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ಪಳವಳಿಕೆಗಳು ಅಂದರೆ ಉಮರ್ನ ಮೃತದೇಹದ ಒಂದಷ್ಟು ಬಿಡಿ ಭಾಗಗಳು, ತುಂಡಾದಂತಹ ಭಾಗಗಳು, ಅದನ್ನು DNA ಟೆಸ್ಟ್ಗೆ ಒಳಪಡಿಸಿದಾಗ ಆ ಮೃತ ವ್ಯಕ್ತಿ ಉಗ್ರ ಉಮರೇ ಅನ್ನೋದು ಗೊತ್ತಾಗಿದೆ. DNA ಪರೀಕ್ಷೆಯಲ್ಲಿ ಡಾಕ್ಟರ್ ಉಮರ್ನ ಶವ ಅನ್ನೋದು ಕನ್ಫರ್ಮ್ ಆಗಿದೆ. ಅದಕ್ಕೂ ಮುಂಚೆಗೆ ಉಮರ್ನ ಫ್ಯಾಮಿಲಿಯನ್ನ ಮೀಟ್ ಮಾಡುವಂಥ ಪ್ರಯತ್ನಗಳಾಯಿತು, ಅವರನ್ನು ವಿಚಾರಣೆ ಮಾಡುವಂಥ ಪ್ರಯತ್ನಗಳಾಯಿತು. ಅವರ ಸಹೋದರರು, ಅವರ ತಾಯಿಯನ್ನು ಕೂಡ ಭೇಟಿ ಮಾಡಿ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಫ್ಯಾಮಿಲಿಯವರು ಕೂಡ ಆಶ್ಚರ್ಯಚಕಿತರಾದರು. ನಮ್ಮ ಮಗ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂದರೆ ನಿಜಕ್ಕೂ ನಂಬಲು ಅಸಾಧ್ಯ ಅನ್ನುವಂಥದ್ದು. ಸೊ ಆ ಟೈಮ್ನಲ್ಲಿ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರ ತಾಯಿಯ DNA ಕೂಡ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಈ ದೇಹ ತುಂಡಾಗಿ ಬಿದ್ದಿತ್ತು. ಅದರಲ್ಲಿ ಒಂದು ಕಾರಿನ ಒಳಭಾಗದಲ್ಲೇ ಒಂದು ಕೈ ತುಂಡಾಗಿ ಬಿದ್ದಿತ್ತು. ಆ ಕೈಯಿಂದ DNA ಸ್ಯಾಂಪಲನ್ನು ಪಡ್ಕೊಂಡು ಇವರ ತಾಯಿಯ DNA ಸ್ಯಾಂಪಲನ್ನು ಮ್ಯಾಚ್ ಮಾಡಿ ನೋಡಿದಾಗ ಎರಡೂ ಕೂಡ ಮ್ಯಾಚ್ ಆಗ್ತಾ ಇದೆ. ಸೊ ಅಲ್ಲಿಗೆ ಆ ಕಾರ್ ಓಡಿಸ್ತಾ ಇದ್ದವನು ಉಮರ್ ರೇ ಅನ್ನೋದು ಗೊತ್ತಾಗಿದೆ. ಅದರಲ್ಲೂ ಡಾಕ್ಟರ್ ಈತ ಅನ್ನೋದು, ಸೊ ಡಾಕ್ಟರ್ ಉಗ್ರ ಕನ್ಫರ್ಮ್ ಆಗ್ತಾ ಇದೆ. ಓಕೆ, ಓವರ್ ಆಲ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಒಂದು ಕಡೆ ನಿನ್ನೆ ಮೀಟಿಂಗ್ ಆಯಿತು, ಮಹತ್ವದ ಮೀಟಿಂಗ್ ಆಯಿತು. ಕೇಂದ್ರ ಸಚಿವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಜೊತೆಗೆ ಅಲ್ಲಿ ಒಂದಷ್ಟು ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಜೊತೆಗೆ ಸತ್ತವನು ಈ ಬ್ಲಾಸ್ಟ್ನಲ್ಲಿ ರುವಾರಿಯನ್ನು ಹೊಂದಿದ್ದು, ಕಾರ್ ಡ್ರೈವ್ ಮಾಡ್ತಾ ಇದ್ದು ಎಲ್ಲವೂ ಕೂಡ ಡಾಕ್ಟರ್ ಉಮರೇ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಓವರ್ ಆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡೋದಾದರೆ ಸಂತೋಷ್. ವೆರಿ ಗುಡ್ ಮಾರ್ನಿಂಗ್ ಶರತ್. ಸಾಕಷ್ಟು ನಿರೀಕ್ಷೆಗಳು ತನಿಖಾ ತಂಡಗಳು ಈ ಹಿಂದೆ ಕೂಡ ವ್ಯಕ್ತಪಡಿಸಿದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ ಶರತ್. ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ನಲ್ಲಿ ಇದ್ದಂಥ ಉಮರ್ನ ಈ ಒಂದು ದೇಹದ ಅಂಗಾಂಗಗಳನ್ನು DNA ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಆತನದ್ದೇ ಹೌದು ಅಲ್ವಂಥದ್ದು ಸಾಕಷ್ಟು ಗೊಂದಲಗಳಿತ್ತು. ಜೊತೆಗೆ ಆತನ ಯಾಕೆಂತ ಹೇಳಿದ್ರೆ ಆ ಸ್ಫೋಟ ಆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸೇರಿದಂತೆ ಹಲವಾರು ಜನ ಸಾವನ್ನಪ್ಪಿದ್ರು, ಜೊತೆಗೆ ಗಾಯಗಳಾಗಿತ್ತು. ಕೆಲವರ ದೇಹಗಳು ತುಂಡಾಗಿ ನಾನಾ ಕಡೆಗೆ ಬಿದ್ದಿದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಇದರ ಒಂದು ಸ್ಪಷ್ಟನೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಾಗಿ FSL ತನ್ನದೇ ಆದಂಥ ನಿಟ್ಟಿನಿಂದಾಗಿ ಕಾರ್ಯಪ್ರವೃತ್ತಿಯನ್ನು ಮುಂದುವರಿಸಿತ್ತು, ಜೊತೆಗೆ ಪರೀಕ್ಷೆಯನ್ನು ಕೂಡ ಮುಂದುವರಿಸಿತ್ತು. ಸತತವಾಗಿ 3 ದಿನಗಳ ಕಾಲ ನಡೆಸಿದಂಥ ಈ ಒಂದು ಪರೀಕ್ಷೆಯಿಂದಾಗಿ ಒಂದು ಕಡೆ ಆ ಛಿದ್ರವಾಗಿದ್ದಂಥ ದೇಹಗಳು, ಕೈಗಳಿರ್ಬೋದು, ಕಾಲುಗಳು, ಜೊತೆಗೆ ಆತನ ಹಲ್ಲುಗಳೇನಿತ್ತು, ಈ ಚರ್ಮ, ಇದೆಲ್ಲವನ್ನು ಕೂಡ DNA ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ದೃಢವಾಗಿದೆ. ಅದನ್ನು ಹೇಗೆ ತಾಳೆ ಮಾಡಿದ್ರು ಅನ್ನೋಂತ ನೋಡೋದಾದ್ರೆ ಶರತ್, ಸಹಜವಾಗಿ ಅನಂತನಾಗ್ ಜಿಲ್ಲೆಯಲ್ಲಿ ವಾಸವಿರುವಂಥ ಆತನ ತಾಯಿ ಮತ್ತು ಆತನ ಸಹೋದರ ಅವರ ಈ ಒಂದು DNA ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅದು ದೃಢವಾಗಿರುವಂಥದ್ದು ಆತನದ್ದೇ ಹಲ್ಲು, ಜೊತೆಗೆ ಆತನದ್ದೇ ಅಂಗಾಂಗಗಳು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆ ಕಾರಣದಿಂದಾಗಿ ಇದೀಗ ತನಿಖಾ ತಂಡಕ್ಕೆ ಮತ್ತೊಂದು ಸುಳಿವು ಸಿಕ್ಕಂತಾಗಿದೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಉಮರ್ ಏನಿದ್ದ ಈತನೇ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈತ ಎಲ್ಲ ರೀತಿಯಿಂದಲೂ ಕೂಡ ಈ ಒಂದು ಅಲ್ ಫಲಾಹ ಯೂನಿವರ್ಸಿಟಿ ಏನಿದೆ ಅಲ್ಲಿ ಬಹುತೇಕರಿಗೂ ಕೂಡ ಟ್ರೈನಪ್ ಅನ್ನ ಮಾಡಿದ್ದ ಅನ್ನೋದರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಈಗಾಗಲೇ ವೈದ್ಯ ಕೊಟ್ಟಂತಹ ಮಾಹಿತಿಗಳಂತೂ ಅದು ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಹಾಗಾಗಿ ಈತನೇ ಹೌದಾ ಅಲ್ವಾ ಅನ್ನೋದನ್ನು ಮೊದಲು ದೃಢಪಡಿಸಬೇಕಾಗಿದ್ದು ಮುಖ್ಯವಾಗಿ ಒಂದು ಕಡೆಗೆ FSL ಇರ್ಬೋದು, ಮತ್ತೊಂದು ಕಡೆಗೆ NIA ತಂಡ, ಎರಡೂ ತಂಡಗಳು ಕೂಡ ಜಂಟಿಯಾಗಿ ನಡೆಸಿದಂತಹ ಈ ಒಂದು ಪರೀಕ್ಷೆ ಮತ್ತು ತನಿಖೆ ಎರಡರಲ್ಲೂ ಕೂಡ ಇದೀಗ ದೃಢವಾಗಿರುವಂತದ್ದು ಸ್ಪಷ್ಟವಾಗಿರೋದ್ರಿಂದ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ಕೆಲಸ NIA ತಂಡಗಳಿಂದ ಆಗ್ತಾ ಇದೆ. ಜೊತೆಗೆ ಕೇವಲ ಕಾರ್ನಲ್ಲಿ ಈತ ಒಬ್ಬನೇ ಇದ್ನ ಅಥವಾ ಬೇರೆ ಯಾರಾದ್ರೂ ಈತನ ಸಹಚರ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ FSL ಈಗಾಗಲೇ ಪರೀಕ್ಷೆಗೆ ಕೂಡ ಒಳಪಡಿಸಿರುವಂತದ್ದು. ಜೊತೆಗೆ NIA ಕೊಡುವಂತಹ ಕೆಲವೊಂದಿಷ್ಟು ಸುಳಿವುಗಳು FSLಗೆ ಮತ್ತಷ್ಟು ಪೂರಕವಾದಂತಹ ಒಂದು ಪರೀಕ್ಷೆ ನಡೆಸೋದಕ್ಕೆ ಸಾಧ್ಯವಾಗಲಿದೆ. ಯಾಕೆಂತ ಹೇಳಿದ್ರೆ ಆ ಕಾರ್ನಲ್ಲಿ ಎಷ್ಟು ಜನ ಇದ್ರು, ಕೇವಲ ಒಬ್ಬನೇ ಇದ್ನ, ಎಷ್ಟು ಪ್ರಮಾಣದ ವಸ್ತುಗಳನ್ನ ಈತ ದ್ರವಗಳನ್ನ ಇಟ್ಸ್ಕೊಂಡಿದ್ದ, ಇದೆಲ್ಲವೂ ಕೂಡ ವೈದ್ಯ ಕೊಡುವಂತಹ ಮಾಹಿತಿ. ಜೊತೆಗೆ ಈ ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಈತ ಒಬ್ಬನೇ ಲೋಡ್ ಮಾಡ್ಕೊಂಡಿದ್ದ, ಯಾವ ಪ್ರದೇಶದಿಂದ ಈ ಒಂದು ದ್ರವಗಳನ್ನ ಲೋಡ್ ಮಾಡ್ಕೊಂಡಿದ್ದ, ವಸ್ತುಗಳನ್ನ, ಕಚ್ಚಾ ಪದಾರ್ಥಗಳನ್ನ ಲೋಡ್ ಮಾಡ್ಕೊಂಡಿದ್ದ ಸ್ಫೋಟ ಮಾಡೋದಕ್ಕೆ, ಇದೆಲ್ಲದರ ಬಗ್ಗೆ ಕೂಡ ವೈದ್ಯ ಹಂತವಾಗಿ ವಿಚಾರಣೆ ಒಳಪಡಿಸಿದ ಸಂದರ್ಭದಲ್ಲಿ ಮಾಹಿತಿಗಳನ್ನ ಇದೀಗ ಕೊಡ್ತಾ ಇರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಈ ಮಾಸ್ಟರ್ ಮೈಂಡ್ ಆಗಿದ್ದಂತ ಈ ಒಂದು ಉಮರ್ ಏನಿದ್ದಾನೆ ಈತ ಈ ಹಿಂದೆ ಅಲ್ಲಿ ಕಾಲೇಜಿನಲ್ಲಿ ಅಲ್ ಫಲಾಹ್ ಕಾಲೇಜಿನಲ್ಲಿ ಮಾಡಿಟ್ಟಿದ್ದಂತ 2-3 ಕೊಠಡಿಗಳಲ್ಲಿ ಸಾಕಷ್ಟು ಪದಾರ್ಥಗಳನ್ನ, ಅಂದ್ರೆ ಸ್ಫೋಟ ಮಾಡೋದಕ್ಕೆ ಬೇಕಂತಾನೆ ಸಾಮಗ್ರಿಗಳನ್ನ
ಶಸ್ತ್ರಗಳು ಸೇರಿದಂತೆ ಹಲವು ಪದಾರ್ಥಗಳನ್ನು ಕೂಡ ರಂಜಕಗಳನ್ನು ಇದೆಲ್ಲವನ್ನು ಕೂಡ ಆತ ಶೇಖರಿಸಿಟ್ಟಿದ್ದ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಆ ಕಾರಣದಿಂದಾಗಿ ಇಡೀ ವಿಶ್ವವಿದ್ಯಾಲಯದ 3 ರಿಂದ 4 ಕೊಠಡಿಗಳು ಹಾಗೂ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಬಹುತೇಕ ಬಿಲ್ಡಿಂಗ್ ಗಳನ್ನು ಕೂಡ ಈಗಾಗಲೇ ತಮ್ಮ ತೆಕ್ಕೆಗೆ ಅಧಿಕಾರಿಗಳು ತೆಗೆದುಕೊಂಡಿರುವುದು, ಜೊತೆಗೆ ಸೀಸ್ ಕೂಡ ಮಾಡಲಾಗಿರುವಂಥದ್ದು. ಯೂನಿವರ್ಸಿಟಿಯಲ್ಲಿ ಕೇವಲ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಅದು ಕೂಡ ಆ ಒಂದು 3-4 ಕೊಠಡಿಗಳನ್ನು ಹೊರತುಪಡಿಸಿ ಬೇರೆ ಯಾವ ಕೊಠಡಿಗಳಿಗೆ ಹೋಗ್ತಾರೆ ಅವರಿಗೆ ಮಾತ್ರ ಅವಕಾಶವನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇದೆ. ಉಳಿದಂತೆ ಕೇಂದ್ರ ಸರ್ಕಾರ ಈಗ ಮೊದಲ ಹಂತದ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೂಡ ಈಗಾಗಲೇ ನಡೆಸಿರುವಂತದ್ದು, ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಯಾಕೆಂತ ಹೇಳಿದ್ರೆ ಒಟ್ಟು ಎಷ್ಟು ಜನ ಇದ್ರು, ಇವರ ಗ್ಯಾಂಗ್ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ, ಆ ಎಲ್ಲವನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನ ಇದೀಗ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಜೊತೆಗೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟವಾಗಿ ಮಾಹಿತಿ ಬೇಕಾಗುತ್ತೆ ಶರತ್. ಯಾವ ಉಗ್ರ ಸಂಘಟನೆಗೆ ಇವರು ಲಿಂಕ್ ಅನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಬೇರೆ ಯಾವುದಾದ್ರೂ ಸಂಬಂಧಪಟ್ಟಂತ ವಿದೇಶದ ದೇಶಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ಯಾ, ಹೀಗೆ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಈಗ ಎನ್ಐಎ ಕೂಡ ನಡೆಸ್ತಾ ಇದೆ. ಸಂಪೂರ್ಣವಾಗಿ ಭಾರತ ಇಂಥ ಒಂದು ದೊಡ್ಡ ಸ್ಫೋಟಕ್ಕೆ ಒಳಗಾಗಬೇಕಾದ್ರೆ ಭಾರತದ ವೈಫಲ್ಯ ಇಲ್ಲಿ ಆಗಿರುವಂತದ್ದು, ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆಯೋ ಅಥವಾ ಭದ್ರತಾ ಅಧಿಕಾರಿಗಳು ಸರಿಯಾಗಿ ಇದನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾದ್ರ, ಅಥವಾ ಇನ್ನೂ ದೊಡ್ಡ ಮಟ್ಟದ ಸ್ಫೋಟವನ್ನ ತಡೆಯುವಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ತೆಗೆದುಕೊಂಡಂತಹ ನಿರ್ಣಯಕ್ಕೂ ಕೂಡ ಮೆಚ್ಚುಗೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಯಾವಾಗ ಹರಿಯಾಣದ ಫರೀದಾಬಾದ್ ನಲ್ಲಿ 3 ವೈದ್ಯರನ್ನ ಜಮ್ಮು ಕಾಶ್ಮೀರ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಆ ಒಂದು ಭಯಭೀತ ವಾತಾವರಣದಲ್ಲಿ ತನ್ನಂತಾನು ಸ್ಫೋಟ ಮಾಡಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಡಾಕ್ಟರ್ ಉಮರ್ ಬಂದಂತೆ ಕಾಣ್ತಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಹಿತಿಗಳನ್ನ ಕೇಂದ್ರ ಸರ್ಕಾರ ಕೂಡ ಕೊಟ್ಟಿರುವಂತದನ್ನ ಇಲ್ಲಿ ಗಮನಿಸಬೇಕು ಶರತ್. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.